ಮೊದಲನೇದಾಗಿ ಈ ಅಕ್ಕಪಡೆ ಅನ್ನೋದು ಒಂದು ಸ್ಲೋಗನ್ ಇದೆ, ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದು ಒಂದು ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಎರಡರ ವತಿಯಿಂದ ಮಹಿಳೆಯರ ರಕ್ಷಣೆ ಮತ್ತು ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಈ ಒಂದು ಯೋಜನೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇನ್ನೊಂದೇನೆಂದರೆ ಮಹಿಳೆಯರ ರಕ್ಷಣೆ, ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮತ್ತು ದೌರ್ಜನ್ಯ ತಡೆಗಟ್ಟೋಕ್ಕೋಸ್ಕರ, ಅದಕ್ಕೋಸ್ಕರ ಮತ್ತು ತ್ವರಿತಗತಿಯಲ್ಲಿ ಕ್ವಿಕ್ ರೆಸ್ಪಾನ್ಸಲ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೋಸ್ಕರ, ಇಮಿಡಿಯೇಟ್ ಆ್ಯಕ್ಷನ್ ಕೊಡೋಕ್ಕೋಸ್ಕರ ಆ ಒಂದು ಇದನ್ನು ಎರಡು ಇಲಾಖೆ ಡಿಸ್ಕಷನ್ ಮಾಡ್ಕೊಂಡು ಈ ಒಂದು ಯೋಜನೆ ತಂದಿದೆ. ಅದರಲ್ಲೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಯೋಜನೆಯನ್ನು ಭಾಳ ಉತ್ಸುಕತೆಯಿಂದ ತಂದಿದ್ದಾರೆ. ಸೊ ಅದು ಅವರ ಒಂದು ಆಶಯ. ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಯೋಜನೆ ನಾವೀಗ 12ನೇ ಶತಮಾನ ಹೇಳ್ತೀವಲ್ಲ, ಸ್ತ್ರೀ ಸಮಾನತೆಯನ್ನು ಆವಾಗಲೇ ಅಕ್ಕಮಹಾದೇವಿಯವರು ಪ್ರಸ್ತುತಪಡಿಸಿದರು. ವಚನ ಸಾಹಿತ್ಯದಲ್ಲಿ ತಮ್ಮ ಒಂದು ನೆಲೆಗಟ್ಟನ್ನು ಸಾಬೀತುಪಡಿಸಿ ಮೇಲೆ ಹೆಣ್ಣು ಗಂಡು ಎಂಬುದಿಲ್ಲ, ಎಲ್ಲ ಸರಿಸಮಾನರು ಅಂತಂದು ಆವಾಗ ಬಸವಣ್ಣ ಮತ್ತು ಆ ಒಂದು ಕಾಲ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿಯವರೇ ಆವಾಗ ವಚನ ಸಾಹಿತ್ಯದ ಮೂಲಕ ಸ್ತ್ರೀ ಸಮಾನತೆಯನ್ನು ಎತ್ತಿಡಿದರು. ಸೊ ಆ ಒಂದು ಉದ್ದೇಶ ಇಲ್ಲಿ ಕೂಡ ಈ 21ನೇ ಶತಮಾನದಲ್ಲಿ ಸರಿಸಮಾನವಾದ ಸಮಾಜ ಪ್ಲ್ಯಾಟ್ಫಾರ್ಮ್, ಹೆಣ್ಣು ಗಂಡು ಅಲ್ಲದೆ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಮತ್ತು ಸ್ತ್ರೀಯರು ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನೋದರಲ್ಲಿ ಸಾಬೀತುಪಡಿಸೋಕ್ಕೋಸ್ಕರ ಮತ್ತು ಆ ಒಂದು ಈ ಒಂದು ಶತಮಾನದಲ್ಲಿ ಹೇಳ್ಬೇಕು, ಇನ್ನು 18 ನಮಗೆ ಕಾನ್ಸ್ಟಿಟ್ಯೂಷನ್ ಬಂದಾಗಿದ್ದನ್ನು ದುರ್ಬಲ ವರ್ಗಗಳು ಅಂತ ಕರೀತಾ ಇರೋದಂದರೆ ಯಾರು? ಮಹಿಳೆ, ಮಕ್ಕಳು ಮತ್ತು ವಯೋವೃದ್ಧರು. ಸೊ ಆ ಒಂದು ದುರ್ಬಲ ವರ್ಗಗಳ ರಕ್ಷಣೆ ಸರ್ಕಾರದ್ದು ಆಗಿರುತ್ತೆ, ಸಂವಿಧಾನದದ್ದು ಆಗಿರುತ್ತೆ ಮತ್ತು ಸಮಾಜದಲ್ಲಿ ಕಳಕಳಿರೋ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಈ ಎಲ್ಲದನ್ನು ಮನಗಟ್ಟು ಮಾಡಿಕೊಂಡು ಈ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನು ನಾವು ತುಂಬ ಯಶಸ್ವಿಯಾಗಿ ಮಾಡಬೇಕು. ಅದರಲ್ಲೂ ಕೂಡ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಇದರಿಂದ ಭಾಳ ಉತ್ಸುಕತೆ ಹೊಂದ್ಬಿಟ್ಟು ಪ್ರತಿ ವಾರ ನಮ್ಮನ್ನ ಅದು ರಿವ್ಯೂ ತೊಗೊತಾರೆ. ಪ್ಲಸ್ ಏನು ರೆಸ್ಪಾನ್ಸ್ ತೊಗೊಂಡ್ರಿ, ಎಷ್ಟು ಇದು ಅದು ಕೇಸುಗಳು, ಎಷ್ಟು ಸೊಲ್ಯೂಷನ್ ಕೊಟ್ರಿ. ಸೊ ಇದು ಒಂದಾಗಿದೆ. ಸೊ ಹಾಗಾಗಿ ಆ ಒಂದು ಅಕ್ಕಮಹಾದೇವಿಯ 12ನೇ ಶತಮಾನ ಅಕ್ಕಮಹಾದೇವಿಯ ಒಂದು ಛಲ ಇರ್ಬೋದು, ಆ ಸ್ತ್ರೀ ಸಮಾನತೆ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಈಗ ಕೂಡ ನಮ್ಮ ಈ ಒಂದರಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಿದೆ. ಸೊ ಅದ್ರ ಮೂಲಕ ಮಹಿಳೆಯರು ಒಂದು ಉತ್ತಮ ವ್ಯವಸ್ಥೆಯಲ್ಲಿ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಮತ್ತು ಸಮಾಜದ ಮುನ್ನೆಲೆ ಬರೋಕ್ಕೆ ಸಹಾಯವಾಗುತ್ತೆ. ಇದು ಮಾತ್ರ ಹೇಳ್ಬೋದು. ಖಂಡಿತ ಮೇಡಮ್ ಇವಾಗ ಅಕ್ಕಪಡೆ ಅನ್ನುವ ಒಂದು ಹೆಸರೇ, ಈ ಹೆಸರನ್ನು ಕೇಳಿದ ತಕ್ಷಣ ಒಂದು ಆತ್ಮೀಯತೆಯ ಭಾವ ಮೂಡುತ್ತೆ ಎಲ್ಲರಲ್ಲೂ. ಹೇಳಿ ಮೇಡಮ್, ಇವಾಗ ಈ ಅಕ್ಕಪಡೆ ಅನ್ನುವ ಹೆಸರಿನ ಹಿಂದಿರುವಂತಹ ಒಂದು ಸಂದೇಶ ಏನು ಅಂತ? ಅಕ್ಕ ಅನ್ನೋ ಹೆಸರಲ್ಲೇ ಭಾಳ ಇದೆ ರೀ. ಅಕ್ಕ ಅಂದರೆ ಶಕ್ತಿ, ಅಕ್ಕ ಅಂದರೆ ಪ್ರೀತಿ, ಅಕ್ಕ ಅಂದರೆ ವಾತ್ಸಲ್ಯ. ಅಕ್ಕ ಪಡೆ ಅಂದರೆ ಪಡೆ ಅಂದರೆ ಫೋರ್ಸ್. ಸೊ ಈಗ ನಮ್ಮಲ್ಲಿ ನಾವು ಕಾನೂನು ಕ್ರಮಗಳು ಕೈಗೊಳ್ತೀವಿ ಅಕ್ಕ ಪಡೆ ಮೂಲಕ. ಹಾಗೆ ಯಾರಾದ್ರು ಸಂತ್ರಸ್ತಿದ್ರೆ, ಯಾವುದಾದ್ರೂ ಮಹಿಳೆ, ಯಾವುದಾದ್ರೂ ಮಗು, ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕಿದ್ದರೆ, ಹೆಂಗೆ ಮನೆಯೊಳಗಿನ ಅಕ್ಕ ಎಲ್ಲರಿಗೂ ಕೇರ್ ತೊಗೊಳ್ತಾಳೆ, ಅದೇ ರೀತಿ ನಾವು ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಅವರಿಗೆ ಈಗ ಒಬ್ಬ ಮಹಿಳೆ ಕೌನ್ಸ್ಲಿಂಗ್ ಬೇಕಾಗಿರ್ಬೋದು, ಅವಳಿಗೆ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಅವ್ರಿಗೆ ಒಂದು ಶೆಲ್ಟರ್ ಬೇಕಾಗತ್ತೆ. ಸೊ ನಾವು ರೆಸ್ಪೆಕ್ಟ್ ಶೆಲ್ಟರ್ ಹೋಮ್, ಸಖಿ ಕೇಂದ್ರಕ್ಕಾಗಲಿ ಮತ್ತು ರಿಮೈಂಡ್ ಹೋಮ್ಸ್ಗಾಗಲಿ ಎಲ್ಲದಕ್ಕೂ ನಾವು ಅವರಿಗೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಕನ್ಸರ್ನ್ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಾವು ಎಲ್ಲಿ ತಲುಪಿಸಬೇಕು ಅಲ್ಲಿ ಸೇಫಾಗಿ ತಲುಪಿಸ್ತೀವಿ. ಸೊ ದಿಸ್ ಈಸ್ ಅ ಮೇನ್ ಮೋಟಿವ್ ಆಫ್ ಅಕ್ಕಪಡೆ ರೀ. ಮೇಡಮ್, ಇನ್ನು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಮತ್ತು ಶಾಲೆಗಳು, ಕಾಲೇಜುಗಳ ಒಂದು ಸುತ್ತಮುತ್ತ ಮಹಿಳೆಯರು ಎದುರಿಸುವಂತಹ ಸಮಸ್ಯೆಗಳಾಗಿರ್ಬೋದು, ಕಿರುಕುಳಗಳನ್ನು ತಡೆಗಟ್ಟುವಲ್ಲಿ ಈ ಒಂದು ಅಕ್ಕಪಡೆ ಯಾವ ರೀತಿಯ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತೆ ಅಂತ ಮೇಡಮ್? ಆ್ಯಕ್ಚುಲಿ ಇದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಯು ಟೀಚಿಂಗ್ ಅಂತ ಜಾಸ್ತಿ ಇದೆ ಎಲ್ಲ ಕಡೆ ಇದೆ. ಬಟ್ ಕೆಲವೊಂದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಇನ್ನೊಂದು ಕಡೆ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವೊಂದು ಕಡೆ ದೂರು ಕೊಡ್ತಾರೆ, ಒಂದು ಕಡೆ ಕೊಡಲ್ಲ. ಸೊ ಈ ದೂರು ಕೊಡದಾರತ್ತಂಥ ಸಮುದಾಯಕ್ಕೆ ಮೀನ್ಸ್ ಅಲ್ಲೇ ಮಹಿಳಾ ಮತ್ತು ಮಕ್ಕಳು. ಸೊ ಅಂಥ ಟೈಮಲ್ಲಿ ಈ ಅಕ್ಕಪಡೆ 20 ಅಂದರೆ 8 to 8 hour ಅಂದರೆ 2 ಶಿಫ್ಟಲ್ಲಿ ಕೆಲಸ ಮಾಡುತ್ತೆ. ಸೊ ಆ ಥರ ಕಣ್ಣಾಗಿ ನೋಡಿದ ತಕ್ಷಣ ಅದನ್ನು ರೆಸ್ಕ್ಯೂ ಮಾಡಿ ಅದು ಸಂಬಂಧಪಟ್ಟ ನಿಜವಲ್ಲೂ ಯು ಟೀಚಿಂಗ್ ಆಗಿದ್ದರೆ ಫಸ್ಟು ವಾರ್ನ್ ಮಾಡ್ತಾರೆ. ಆಮೇಲೆ KP ಆ್ಯಕ್ಟ್ ಈ ಥರದೊಂದು ಪೆಟಿ ಕೇಸ್ಗಳು ಹಾಕ್ತಾರೆ. ತದನಂತರದಲ್ಲಿ ಅದು ಮತ್ತೆ ರಿಪೀಟ್ ಆಯಿತು ಅಂತಂದರೆ ಆಯಾ ಸಂಬಂಧಪಟ್ಟ ಸ್ಟೇಷನ್ ಜುರಿಡಿಕ್ಷನಲ್ಲಿ ಕೇಸ್ ದಾಖಲಾಗುತ್ತೆ. ಇದು ಒಂದು ಮೋಟಿವ್ ಅದ್ರದ್ದು ಮೇನ್. ಯಾಕಂದರೆ ಫಸ್ಟ್ ಒಮ್ಮೆಟ್ಟಿಗೆ ಅತಿರಿಕಕ್ಕೆ ಹೋಗ್ದೇ ಅವ್ರಿಗೂ ಕೂಡ ಅದ್ರ ತಿಳಿ ಹೇಳೋ ಸಮಾಜ ತಿದ್ದು ಮೂಲಕ ಇದು ಮಾಡೋಕ್ಕೆ ನೋಡ್ತಾರೆ. ಅದು ಆಗಲಿಂದರೆ ತದನಂತರಲ್ಲಿ ಕಾನೂನು ರೀತಿ ಏನು ಕ್ರಮ ಇದೆ ಸಂಬಂಧಪಟ್ಟ ಜುರಿಡಿಕ್ಷನ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿ ಅದ್ರ ಮೂಲಕ ಏನಂತಂದರೆ ಕಾನೂನಿನ ಭಯ ಹುಟ್ಟಿಸಲಾಗುತ್ತೆ. ಇದು ಮಾತ್ರ ಇದ್ರ ಮೋಟಿವ್. ಆಮೇಲೆ ಎಷ್ಟೋ ಜನರಿಗೆ ತಮ್ಮ ಮಕ್ಕಳಿಗಾಗಿ, ಮಹಿಳೆಯರಿಗಾಗಲಿ ತಮ್ಮ ಕಾನೂನುಗಳ ಬಗ್ಗೆ ಅರಿವಿರಂಗಿಲ್ಲ ರೀ. ಸೊ ಇದರ ಮೂಲಕ ನಾವು ಅರಿವು ಮೂಡಿಸ್ತಾ ಇದ್ದೀವಿ, ಜಾಗೃತಿ ಮಾಡ್ತಾ ಇದ್ದೀವಿ, ಅವೇರ್ನೆಸ್, ವಿ ಆರ್ ಸ್ಪ್ರೆಡಿಂಗ್ ದ ಅವೇರ್ನೆಸ್. ಸೊ ಮಕ್ಕಳಿಗೆ
ಮತ್ತು ಎಸ್ಪೆಷಲಿ ಮಹಿಳೆಯರಿಗೆ ನಾವು ಪ್ರತಿಯೊಂದು ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ. ಲೇಡೀಸ್ ಹಾಸ್ಟೆಲ್, ಗೌರ್ಮೆಂಟ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗಿ ಅವರಿಗಾಗಿ ಯಾವ್ಯಾವ ಕಾನೂನುಗಳಿವೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಯಾವ್ಯಾವ ಸೌಲಭ್ಯಗಳಿವೆ ಇದ್ರ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ. ಅಟ್ಲೀಸ್ಟ್ ಅವರಿಗೆ ಗೊತ್ತಾದರೆ ನಾಳೆ ಅವ್ರ ಅಥವಾ ಬೇರೆದವ್ರು ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಆ ನಾಲೆಜ್ ಅವ್ರಿಗೆ ಹೆಲ್ಪ್ ಆಗಲಿ. ಸೊ ಅವೇರ್ನೆಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೋಟಿವ್ಸ್ ಆಫ್ ಅವರ್ ಅಕ್ಕ ಪಡೆಯಿರಿ. ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ತಾವು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಯಾವ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಶಾಲಾ ಕಾಲೇಜುಗಳಲ್ಲಿ? ಎಸ್, ಇದಕ್ಕೆ ಸಂಬಂಧಪಟ್ಟ ಮೇಡಮ್ ಏನಾಗಿದೆ ಅಂದರೆ ಪೋಕ್ಸೋ ಕಾಯ್ದೆ ಕುರಿತು ನಾವು ಈಗ ಶಾಲೆ ಆಯಿತು, ಕಾಲೇಜ್ ಆಯಿತು, ಡಯಟ್ ಅದು ಈ ಟೀಚರ್ಸ್ ಟ್ರೈನಿಂಗ್ ಇರುತ್ತಲ್ಲ, ಅಲ್ಲಿ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ನಮ್ಮನ್ನು ಅದಕ್ಕೆ ಡೆಪ್ಯೂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಮತ್ತು ಅದಕ್ಕೆ ಮತ್ತು ಸ್ಲೈಡ್ಗಳನ್ನ ನಾವೆಲ್ಲ ಇದು ಮಾಡಿಕೊಂಡು ಶಾಲಾ ಶಿಕ್ಷಕರು ಮತ್ತು ಕಾಲೇಜ್ ಶಿಕ್ಷಕರು ಅವ್ರಿಗೆಲ್ಲರಿಗೂ ಕೂಡ ನಾವು ಟೀಚ್ ಮಾಡ್ತೀವಿ ಇದ್ರ ಮೂಲಕ. ಯಾಕಂದ್ರೆ ಬೇಸಿಕ್ ದ ಪಾಯಿಂಟ್ ಈಸ್ ಶಾಲೆ ಅಂತಂದರೆ 0 to 6, 6 to 12 ಅಂತ ಡಿಗ್ರಿ, ಈ ಹಂತದಲ್ಲಿ ಎಲ್ಲ ಹಂತದಲ್ಲೂ ಶಿಕ್ಷಣ ಕಲಿಯಲ್ಲಿ ಮಕ್ಕಳು ಹೆಚ್ಚಾಗಿ ಒಂದು ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ. ಸೊ ಆ ಒಂದು ಕಾಯ್ದೆಯ ತೀವ್ರತೆ, ಆ ಒಂದು ಕಾಯ್ದೆಯ ತ್ವರಿತತೆಯ ಬಗ್ಗೆ ನಾವು ಹೇಳೋಕ್ಕೋಸ್ಕರ ನಮ್ಮನ್ನು ಅದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಒಂದು 2-3 ಈಗ 4-5 ಕಡೆಗಳಲ್ಲಿ ನಾನು ಟೀಚ್ ಮಾಡಿದ್ದೀನಿ. ಅದು ಬೆನಿಫಿಟ್ ಏನಾಗುತ್ತೆ ಅಂತಂದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಏನಾಗಿದೆ ಅಂತಂದರೆ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ ಬಗ್ಗೆ ಆ ಒಂದು ಮಗುಗೆ ನಾವು ಟೀಚ್ ಕೊಟ್ಟಾಗ ನಾವು ಟೀಚರ್ಸಿಗೆ ಕೊಟ್ಟಿರ್ತೀವಿ, ಟೀಚರ್ಸ್ ಮಗಳಿಗೆ ಕೊಟ್ಟಾಗ ಅಥವಾ ನಾವು ಸ್ಕೂಲು ಕಾಲೇಜ್ಗೆ ಭೇಟಿ ಕೊಟ್ಟು ಹೇಳಿದಾಗ ಆ ಮಗುಗೆ ತ್ವರಿತವಾಗಿ ಅಲ್ಲಿ ಒಂದು ಅಫೆನ್ಸಿಗೆ ಬಲಿಯಾದಾಗ ಇಮಿಡಿಯೇಟಾಗಿ ಆ ಮಗು ಇವಾಗ ಎಷ್ಟು ರೆಸ್ಪಾನ್ಸ್ ಮಾಡಿದೆ ಅಂದರೆ ಮೊನ್ನೆ ಒಂದಿದ್ರ ಉದಾಹರಣೆ, ಮಗು ಅವನು ಅಲ್ಲಿ ಶಾಲಾ ಒಬ್ಬ ಶಿಕ್ಷಕ ಆ ಮಗುನ ಟಚ್ ಮಾಡಿದಾಗ ಇಮಿಡಿಯೇಟಾಗಿ 193 ಕಾಲ್ ಮಾಡಿ ತನ್ನ ದೂರನ್ನು ಹೇಳಿದೆ. ಮಗು ಸಣ್ಣವಳು, ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಆ ಮಗುನ ಜಡ್ಜ್ ಸಾಹೇಬರು ಕೇಳಿದಾಗ, ಬಾಪುಟ ನಿನಗೇನಾಗಿದೆ, ಇದನ್ನ ಯಾರು ಹೇಳಾಕಿದ್ರು, ನಿನಗೆ ಹಿಂಗೆ ಇದ್ರ ದೂರ ದಾಖಲು ಮಾಡೋಕ್ಕೆ ಅಥವಾ ಇದನ್ನ ಇನ್ಫಾರ್ಮೇಷನ್ ಹಿಂಗೆ ಹೇಳ್ಬೇಕಂತ ಯಾರು ಹೇಳ್ಕೊಟ್ರು ಅಂತ ಅಂದಾಗ, ಸೊ ಅವಳು ಹೇಳಿದ್ದು ಒಂದೇ ಒಂದು ಮಾತು, ನಮಗೆ ನಮ್ಮ ಶಾಲೆಯಲ್ಲಿ ಸ್ಕೂಲಲ್ಲಿ 193 ಬಗ್ಗೆ ಈ ಥರ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ ಬಗ್ಗೆ ಮಾಡಿದರೆ, ಈ ಥರ ಬ್ಯಾಡ್ ಟಚ್ ಮಾಡಿದರೆ ಹಿಂಗೆ ಇಲ್ಲಿ ದೂರ ಕೊಡಬೇಕು, ಹಿಂಗೆ ಹೇಳಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ದೇಹ ನಮ್ಮ ಹಕ್ಕು ಅಂತಂತ ಹೇಳಿ ಈ ಥರ ಹೇಳಿದರು. ಸೊ ಹಂಗಾಗಿ ನಾನು ಹೇಳಿದೆ ಅಂಕಲ್ ಅಂತ ಹೇಳಿ. ಸೊ ಇದು ಎಷ್ಟು ರಿಫ್ಲೆಕ್ಟ್ ಆಯಿತು ಅಂದರೆ, ಸೊ ಒಂದು ಸಣ್ಣ ಮಗು ಇನ್ನು ಆ ಪ್ರೈಮರಿ ಹಂತದಲ್ಲಿ ಓದ್ತಾರ ಮಗುಗೆ ಆ ಒಂದು ಇದು ಬರ್ತದೆ ಅಂದರೆ ಈ ಒಂದು ಶಿಕ್ಷಣ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳಾಗಲಿ ನಾವು ಕೂಡ ಪೋಕ್ಸೋ ಕಾಯ್ದೆ ಮತ್ತು ಈ ಥರ ಅದ್ರ ಜೊತೆ ಬೇರೆ ಬೇರೆ ಈಗ ಡ್ರಗ್ ಅವೇರ್ನೆಸ್ ಆಯಿತು, ಆ್ಯಂಟಿ ಡ್ರಗ್ ಕಮಿಟಿ ಆಯಿತು, ಅದ್ರ ಬಗ್ಗೆನೂ ಕೂಡ ಹೇಳ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಶೋಷಣೆ ಅಂದರೆ ಮೇನ್ ನಾವು ಬೆಳವಣಿಗೆ ಅಂತ ನಮ್ಮ ಸಮಾಜ ಬರಬೇಕು ಅಂತಂದರೆ ಮೇನ್ ಬೇಕಾಗಿರೋದು ಮಹಿಳೆಯರ ರಕ್ಷಣೆ. ಆ ಒಂದು ಅದನ್ನೇ ರಕ್ಷಣೆ ಇಲ್ಲ ಅಂತಂದರೆ ಕುಂದ್ಬಿಡ್ತಾರೆ. ಸೊ ಇದರಿಂದ ಹೊರಗೆ ಬರೋಕ್ಕೋಸ್ಕರ ನಿಮಗೋಸ್ಕರ ಕಾಯ್ದೆ ಕಾನೂನುಗಳದವು, ನಿಮಗೋಸ್ಕರ ನಿಮ್ಮ ಘನತೆಯನ್ನು ಗೌರವಕ್ಕೋಸ್ಕರನೇ ಕಾನೂನಿದೆ, ನಿಮಗೋಸ್ಕರ ಶೀಘ್ರಗತಿಯಲ್ಲಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ಗಳ ಮೂಲಕ ನಿಮಗೆ ಬೇಗ ತ್ವರಿತಗತಿಯಲ್ಲಿ ನ್ಯಾಯ ಕೊಡಿಸಲಾಗುತ್ತೆ ಅಂತಕ್ಕೋಸ್ಕರ ಈ ಕಾಯ್ದೆ ತಂದಿದೆ. ಅದನ್ನು ನಾವು ಹಂತವಾಗಿ ಎಲ್ಲ ಕೂಡ ಟೀಚ್ ಮಾಡಿದ್ವಿ, ಅದ್ರ ಮೂಲಕ ತಿಳಿಸಿದ್ವಿ. ಅದು ಯಶಸ್ವಿ ಆಗಿದೆ ಅನ್ನೋ ಕೂಡ ಅಂತ ಅನಿಸುತ್ತೆ. ಇದ್ರ ನಂತರದಲ್ಲಿ ಪ್ರಕರಣಗಳು ಕಡಿಮೆ ಆಗ್ತಾವ ಅಂತ ನನ್ನ ಆಶಾಭಾವನೆ. ಖಂಡಿತ ಮೇಡಮ್, ಇನ್ನು ಅಕ್ಕಪಡೆ ಸದಸ್ಯರಿಗೆ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯಾಗಿ ಒಂದು ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ ಅಂತ? ಅಕ್ಕಪಡೆ ಶುರುವಾಗಿಂತ ಒಂದು ವಾರದ ಮುಂಚೆ ನಾವು ಅವರಿಗೆ ಸೈಬರ್ ಅಪರಾಧಗಳ ಬಗ್ಗೆ ಟ್ರೈನಿಂಗ್ ಕೊಟ್ವಿ. ಪೋಕ್ಸೋ ಕಾಯ್ದೆ ಆಯಿತು, ಕೌಟುಂಬಿಕ ದೌರ್ಜನ್ಯಗಳ ಕಾಯ್ದೆ ರೀ, ಆಮೇಲೆ ಚೈಲ್ಡ್ ಮ್ಯಾರೇಜ್, ಮಕ್ಕಳ ಬಾಲ್ಯ ವಿವಾಹ, ಆಮೇಲೆ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಬಗ್ಗೆ, ಇವೆಲ್ಲ ಕಾಯ್ದೆಗಳ ಬಗ್ಗೆ ಅವರಿಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಪನಿಷ್ಮೆಂಟ್ ಸೆಕ್ಷನ್ಸ್ ಏನಿದೆ, ಅದಲ್ಲದೆ ಅವರು ಈಗ ಒಂದು ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹಕ್ಕೆ ತುತ್ತಾದಾಗ ಯಾವ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ಅದನ್ನು ಹೇಗೆ ತಡೆಗಟ್ಟಬೇಕು, ಅದರ ಅಡಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ವರ್ಕ್ ಆಗುತ್ತೆ, ಇದೆಲ್ಲ ಬಗ್ಗೆ ಮಾಹಿತಿ ಕೊಟ್ವಿ. ಆಮೇಲೆ ಅದಲ್ಲದೆ ಅವರಿಗೆ ಸ್ವಲ್ಪ ನಾವು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗು ಸಹಿತ ಕೊಟ್ವಿ. ಸೊ ಟೋಟಲಿ ಅವ್ರಿಗೆ ವಿ ವಾಂಟ್ ಟು ಮೇಕ್ ದಮ್ ಒನ್ ಸ್ಟಾಪ್ ಸೆಂಟರ್. ಅವರಿಗೆ ಯಾವುದೇ ರೀತಿಯ ಚಾಲೆಂಜ್ ಬಂದರು ಆನ್ ಫೀಲ್ಡ್, ಸೊ ದೇ ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್, ಏನೋ ಒಂದು ಮಾಹಿತಿ ಅವರಿಗೆ ಕೊಟ್ಟು ಬರಬೇಕು. ಇಲ್ಲ ಇದು ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಬಾರ್ದು. ಆ ಕಾರಣಕ್ಕಾಗಿ ಒಂದು ವಾರ ನಾವು ಅವರಿಗೆ ಸ್ವಲ್ಪ ಮಾಹಿತಿ ಆಗಲಿ ಒಂದು ವಾರದಲ್ಲೇ ಕೊಟ್ಟು ಅವರಿಗೆ ನಾವು ರೆಡಿ ಮಾಡಿದ್ದೀವಿ ಈಗ. ಮತ್ತು ಇವಾಗ ಅವರು ಆನ್ ಫೀಲ್ಡ್ ಇರ್ತಾರಲ್ಲ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಮುಂದೆ ಕಲ್ಕೊತಾ ಹೋಗ್ತಾರೆ. ಸೊ ಇಟ್ಸ್ ಎವ್ರಿ ಡೇ ಲರ್ನಿಂಗ್ ಪ್ರೋಸೆಸ್. ಡೈಲಿ ಏನೇನು ಚಾಲೆಂಜಸ್ ಬರುತ್ತೆ ಆ ಚಾಲೆಂಜಸ್ ಮುಖಾಂತರ ಅವ್ರು ಕಲ್ಕೊತಾ ಹೋಗ್ತಾರೆ. ಹಂಗೇನಾರು ಅವ್ರಿಗೆ ಏನು ಅರ್ಥ ಆಗದೆ ಇದ್ರೂ ನಾವಿಬ್ಬರು ಮಹಿಳಾ ಅಧಿಕಾರಿಗಳು ಇನ್ಚಾರ್ಜ್ ಇರ್ತೀವಿ. ಸೊ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತಾರೆ ರೀ ಅವರು.
ಮೇಡಮ್, ಇನ್ನು ಈ ಒಂದು ಅಕ್ಕಾಪಡೆಗೆ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಸೇರಬಹುದಾ ಅಂತ? ಮೇಡಮ್, ಅದು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಬಟ್ ಇವಾಗ NCT ಕೆಡೆಟ್ಸ್ ಅವ್ರನ್ನ ಸೇರಿಸ್ಬೇಕು ಅಂತ ನಡೆದಿದೆ. ಆಗುತ್ತೆ ಅದು ಅದರ ಗತಿಯಲ್ಲಿ. ಮತ್ತು ಇವಾಗ ಕೂಡ ತಾಲೂಕು ಮಟ್ಟದಲ್ಲಿ ಕೂಡ ಒಂದೊಂದು ವೆಹಿಕಲ್ ಇಲ್ಲಿ ಎಲ್ಲ 30+ 5 ಕಮಿಷನರೇಟ್ ಈ ಥರ ಎಲ್ಲ ಒಂದೊಂದು ಡಿಸ್ಟಿಕ್ಕು ಪ್ಲಸ್ ಕಮಿಷನರೇಟಲ್ಲಿ ಅಕ್ಕಪಡೆಯನ್ನು ಇದು ಮಾಡಿದ್ದೀವಿ ಒಂದೊಂದು. ನಂತರ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಬೇಕಂತೇಳಿ ಮಾನ್ಯ ನಮ್ಮ ಮೇಡಮ್ ಅವ್ರದ್ದು ಅದು ಇದೆ. ಅದನ್ನು ಇಂಪ್ಲಿಮೆಂಟ್ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಅದ್ರ ಜೊತೆಗೆ ನಮ್ಮ ಕಮಿಷನರ್ ಸಾಹೇಬರ ಒಂದು ಆಸಕ್ತಿ ಕೂಡ ಭಾಳ ಇದೆ. ಸೊ ಹಾಗಾಗಿ ಅವರ ಒಂದು ಆಶೆಯ ಜೊತೆಗೆ ನಮ್ಮ ಒಂದು ಆಶಯ ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕೆಲಸ ಮಾಡ್ತೀವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.